ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮುಂದಿನ 3-4 ದಿನ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸಮುದ್ರ ತೀರದಲ್ಲಿ ಗಾಳಿಯ ವೇಗ ಕೂಡ ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಸಮುದ್ರ ತೀರದಲ್ಲಿ ಹೆಚ್ಚುತ್ತಾ ಇದೆ ಗಾಳಿಯ ವೇಗ. ಪ್ರವಾಸಿಗರನ್ನ ಸಮುದ್ರ ತೀರಕ್ಕೆ ಬರದಂತೆ ಜಿಲ್ಲಾಡಳಿತ ಈಗ ಸೂಚನೆಯನ್ನು ಕೊಟ್ಟಿದೆ. ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಲ್ಲಿ ಅದಕ್ಕೋಸ್ಕರ ಕಣ್ಗಾವಲನ್ನು ಹಾಕಿದ್ದಾರೆ. ಕೋಸ್ಟಲ್ ಗಾರ್ಡ್ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ಇವರನ್ನೆಲ್ಲ ಹಾಕಿದ್ದಾರೆ. ಮೀನುಗಾರಿಕಾ ಬೋಟ್ಗಳು ಕೂಡ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ. ಯಾಕೆಂದರೆ ಅಲೆಗಳ ಆರ್ಭಟ ಜೋರಾಗಿದೆ. ಮಳೆಗಾಲ ಮತ್ತು ಗಾಳಿ ಎರಡೂ ಸೇರಿ ಜೋರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇರೋದ್ರಿಂದ ಇಡೀ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಗಾಳಿ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಾವು ಗಮನಿಸ್ಬೋದು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಅದರ ಜೊತೆಗೆ ಗಾಳಿಯೂ ಆಗ್ತಾ ಇದೆ. ನಾವು ಮಂಗಳೂರಿನ ಕಡಲ ತೀರವನ್ನು ಗಮನಿಸೋದಿದ್ರೆ ಮಂಗಳೂರಿನ ತಣ್ಣೀರುಬಾವಿ ಬೀಚಲ್ಲಿದ್ದೇವೆ. ಇಲ್ಲಿ ಸುರಕ್ಷಿತ ತಾಣ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಅಬ್ಬರ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಹಾಗಾಗಿ ಎಲ್ಲ ನದಿಯ ನೀರು ಸಮುದ್ರ ಸೇರ್ತಾ ಇದೆ. ಹಾಗಾಗಿ ಕಡಲ ಅಬ್ಬರ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಯಾವುದೇ ಪ್ರವಾಸಿಗರು ಕಡಲ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಸೂಚನಾ ಫಲಕವನ್ನು ಜಿಲ್ಲಾಡಳಿತ ಹಾಕಿದೆ. ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಲೈಫ್ ಗಾರ್ಡನ್ನು ನೇಮಕ ಮಾಡಲಾಗಿದೆ. ಇದು ಪ್ರಸಿದ್ಧ ಒಂದು ಪ್ರವಾಸಿ ತಾಣ, ಕಡಲ ಕಿನಾರೆ ಇದು. ಆದರೆ ಇವತ್ತು ಮಳೆಯ ಜೊತೆಗೆ ಗಾಳಿ ಹೆಚ್ಚಾಗಿರೋದ್ರಿಂದ ಈ ಕಡಲ ತೀರಕ್ಕೆ ಯಾರು ಬರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಬೇಲಿಗಳನ್ನು ಹಾಕಲಾಗಿದೆ. ಜೊತೆಗೆ ಲೈಫ್ ಗಾರ್ಡ್ಗಳನ್ನು ನೇಮಕ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾರು ಪ್ರವಾಸಿಗರು ಹೋಗಬಾರ್ದು ಅನ್ನುವಂಥದ್ದು. ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ, ಆದರೆ ಕಡಲ ತೀರಕ್ಕೆ ಹೋಗಲಿಕ್ಕೆ ಅನುಮತಿ ಇಲ್ಲ. ಈ ಭಾಗದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಬೀಚ್ಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಮಾಡಿದೆ. ಲೈಫ್ ಗಾರ್ಡ್ನವರಿದ್ದಾರೆ. ಸರ್, ಏನು ಮುಂಜಾಗ್ರತಾ ಕ್ರಮ ಇಲ್ಲಿ ಆಗ್ತಾ ಇದೆ? 2-3 ದಿವಸದಿಂದ ಮಳೆಯೋದ್ರಿಂದ ತುಂಬ ರಫ್ ಆಗಿದೆ ಸಮುದ್ರ. ನೀರಿಗೆ ಬರುವವರಿಂದ ತುಂಬ ಜಾಗ್ರತೆ ಮಾಡಬೇಕು. ನಾವು 5 ಜನ ಲೈಫ್ ಗಾರ್ಡ್ನವರು ಇದ್ದೇವೆ. ಯಾರು ಸಹ ಕೇಳಲ್ಲ, ಕೆಲವರಿಗೆ ಗೊತ್ತಿರಲ್ಲ, ಬೆಂಗಳೂರಿಂದೆಲ್ಲ ಬರ್ತಾರಲ್ಲ, ನಮ್ಮ ಮಾತು ಕೇಳಲ್ಲ. ಫೋಟೋ ತೆಗಿಬೇಕಂತ ನಾವು ಹಗ್ಗ ದಾಟಿ ಹೋಗ್ತೇವೆ. ನಾವು ಬೋರ್ಡ್ ಹಾಕಿದ್ದೇವೆ, ಹಗ್ಗ ಹಾಕಿದ್ದೇವೆ, ಫ್ಲ್ಯಾಗ್ ಎಲ್ಲ ಹಾಕಿದ್ದೇವೆ. ಅದೇ ಸ್ವಲ್ಪ ನಮಗೆ ತೊಂದರೆ ಆಗ್ತಿದೆ ಮಳೆಯೋದ್ರಿಂದ. ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಈ ಒಂದು ಏನು ಸಮುದ್ರದ ತೀರ ಇದೆ ಆ ಭಾಗಕ್ಕೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ಸ್ಥಳೀಯರು ಯಾರು ಸಮುದ್ರದ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.